ಏನು ಸುಂದರಮ್ನವರು ಟೌನಲ್ಲಿ ದಿನಸಿ ಅಂಗಡಿ ಪದಾರ್ಥದ ಅಂಗಡಿ ಹಾಕೊಂಡಿದ್ರೆ ಅದು ಅದನ್ನ ಮಾಡ್ಕೊಂಡು ಇದನ್ನು ಮಾಡ್ತಿದ್ದೀರಿ ನೀವು. ಇಷ್ಟು ವರ್ಷ ಏನೋ ಮಾಡಿದ ಬದಲಿಗೆ ಭದ್ರಾವತಿ ಟೌನಲ್ಲಿ ದಿನ ಬೆಳಗ್ಗೆ ಇಲ್ಲಿಂದ ಊರಿಗೆ ಹೋಗಿ ಊರಿಂದ ಅಲ್ಲೋ ಅಂಗಡಿ ಓಪನ್ ಮಾಡ್ಕೊಂಡು ಮತ್ತೆ ತಿರ್ಗಾ ಕತ್ಲಾಗ ಓಟತ್ತಿಗೆ ಅಲ್ಲಿಂದ ಬಂದು ನಮಗೆ ವ್ಯಾಪಾರ ಮಾಡೋಕ್ಕಾಗಲ್ಲಮ್ಮ. ಅದಕ್ಕೆ ಇರೋಬ್ಬರ ದಿನಸಿ ಪದಾರ್ಥ ಮಾರಿ ಅಂಗಡಿನ ಇನ್ನೊಬ್ಬರಿಗೆ ಬಾಡಿಗೆ ಕೊಟ್ಟತ್ಲಾಗೆ ಇಲ್ಲೇ ಊರ ಮನೇಲಿ ವ್ಯಾಪಾರ ಮಾಡ್ಕೊಂಡು ಕೆಲಸ ಮಾಡ್ಕೊಂಡಿರೋ ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಇವಾಗ ಬೇರೆ ಬಿಸ್ನೆಸ್ ಬೇರೆ ಕೆಲಸ ಮಾಡ್ಕೊಂಡಿದ್ದೀವಿ ನೋಡಿ. ಇವಾಗ ಹೂವಿನ ವ್ಯಾಪಾರ ಹಾಕೊಂಡಿದ್ದೀವಿ. ಸಾಧ್ಯವಾದಷ್ಟು ಮಟ್ಟಿಗೆ ಬೆಳಗಿಂದ ಸಂಜೆ ತನಕ ದುಡಿಯೋದು, ಆಮೇಲೆ ಸಂಜೆ ಮನೆಗೆ ಹೋಗೋದು. ಅದು ಭದ್ರಾವತಿಯಾಗಿದ್ದಾಗ ರಾತ್ರಿ ಆದ್ರೂ ಮನೆಗೆ ಬರೋಕ್ಕಾಗ್ತಿರ್ಲಿಲ್ಲ ನೋಡಿ. ಇವಾಗ ಎಷ್ಟು ನೆಮ್ಮದಿಯಿಂದ ಜೀವನ ಮಾಡ್ಕೊಂಡಿದ್ದೀವಿ ನಾವು. ಅದು ಸರಿ, ನನಗೆ ಹೂವು ಎಷ್ಟು ಬೇಕು? ಏನಮ್ಮ ಸಹಜಮ್ಮ ನಿನಗೆ ಕೇಳ್ತಾ ಇರೋದು, ಹೂವು ಎಷ್ಟು ಬೇಕು? ಓಹೋ, ಏನು ಸುಂದರಮ್ನವರು ಭದ್ರಾವತಿ ಟೌನಲ್ಲಿ ಮಾತಿನ ಚಕಮಕಿ ಎಲ್ಲ ಇಲ್ಲೂ ಜನಕ್ಕೆ ಭಾಳ ಉಪಯೋಗಿಸ್ತೀರಿ. ಇಲ್ಲ ಅಂತಂದರೆ ವ್ಯಾಪಾರದಲ್ಲಿ ಈ ಥರ ಕರಾಮತ್ತಿಲ್ಲ ಅಂತಂದರೆ ಬದುಕೋಕ್ಕಾಗಲ್ಲ ಕಣಮ್ಮ. ನನಗೆ 2 ಮಾರು ಆ ದುಂಡು ಮಲ್ಲಿಗೆ ಐತಲ್ಲ ಅದೊಂದು 2 ಮಾರು, 2 ಮಾರು ಕಾಕಡ ಕೊಟ್ಬಿಡಮ್ಮ. ಚೆಂಡು ಹೂವು ಒಂದು ಮಾರು ಸಾಕು ಹೊತ್ಲಾಗೆ. ಹೆಂಗೆ ಮಾರು ಎಲ್ಲ ಇರೋದು? ಚೆಂಡು ಹೂವು ಮಾರು 100 ರೂಪಾಯಿ, ದುಂಡು ಮಲ್ಲಿಗೆ ಮಾರು 200, ಕಾಕಡ 150 ಮಾರು. ಆದರೆ ಏನೋ ನೀನು ನಮ್ಮಳು ಅಂತ ಹೇಳ್ಬಿಟ್ಟು ಅಷ್ಟೊಂದೇ ರೇಟ್ ಹಾಕಲ್ಲ, ರೇಟ್ ಕಡಿಮೆ ಹಾಕ್ಕೊಡ್ತೀನಿ. ತಗ ಹೋಗ್ಲಿ, ಒಂದು 250 ರೂಪಾಯಿ ಕೊಟ್ಬಿಡತ್ಲಾಗೆ. ಎಲ್ಲ ಸೇರಿ ಉಂಡಾಗೋದಕ್ಕೆ ಅದು ಇದು ಅಂತ ಮತ್ತೆ ಚೌಕಾಸಿ ಮಾಡಬೇಡ. 250 ರೂಪಾಯಿ ಕೊಟ್ಬಿಡು. ಸರ್ ಆಯ್ತು, ಹೋಗ್ಲಿ ಬಿಡತ್ಲಾಗೆ. ಬೆಳಗ್ಗೆಲೆ ಯಾಕೆ ಸುಮ್ಮನೆ ವ್ಯಾಪಾರದ ಹತ್ರ ಸುಮ್ಮನೆ ಕಿರಿಕ್ ಬಂದೆ ಊಟ ಆಯ್ತು. ನೀನು ಹೇಳಿದಷ್ಟೇ ಕೊಡ್ತೀನಿ. ಒಳ್ಳೆ ಹೂವು ಕೊಡಮ್ಮ, ಒಳ್ಳೆ ಹೂವು ಕೊಡು ದೇವರಿಗೆ. ಸರೋಜ ತಗೊಳಮ್ಮ ನಿನ್ನ ಹೂವನ ಚೆನ್ನಾಗೆ ದೇವರಿಗೆ ಮುಡಿಸಿ ಚೆನ್ನಾಗಿ ಪೂಜೆ ಮಾಡು. ತಗ ಹೂವು ತಗ 250 ರೂಪಾಯಿ ಕೊಡಮ್ಮ, ಜಾಸ್ತಿ ಬೇಡ. ಅದಕ್ಕಿಂತ ಕಡಿಮೆನೂ ಬೇಡ, ಅದಕ್ಕಿಂತ ಜಾಸ್ತಿನೂ ಬೇಡ. ಮೊದಲನೇ ವ್ಯಾಪಾರ ಚೆನ್ನಾಗಾಗಲಿ. ಆಯ್ತು ಬಿಡಕ್ಕ. ತಗ 250 ರೂಪಾಯಿ. ಒಳ್ಳೆ ಹೂವು ಕೊಟ್ಟಿದೆ ತಾನೆ? ಆಮೇಲೆ ಮುಡಿಸಿದಾದ್ಮೇಲೆ ಏನಪ್ಪ ಹಿಂಗೆ ಐತೆ ಅನ್ನೋ ನನಗೆ ಮನಸ್ಸಿಗೆ ಬರಬಾರ್ದು. ಒಳ್ಳೆ ಹೂವು ಕೊಟ್ಟಿದೆ ತಾನೆ ನೀನು? ಒಳ್ಳೆ ಫ್ರೆಶ್ ಹೂವು ಕಣಮ್ಮ, ಫ್ರೆಶ್ ಹೂವು ಬಂದೈತೆ. ಫ್ರೆಶ್ ಹೂವು ಕೊಟ್ಟಿದೆ ನಿನಗೆ. ಸರಿ ತಗ ಆಯ್ತು. ಸ್ವಾಮಿ ನಮ್ಮಮ್ಮ ಬೆಳಗಿನ ವ್ಯಾಪಾರ ಭಾಳ ಚೆನ್ನಾಗಾಯ್ತು. ಬೆಳಗ್ಗೆಯಿಂದ ಸಂಜೆ ತನಕ ಇದೇ ರೀತಿ ವ್ಯಾಪಾರ ಹೂವು ಎತ್ತದಂಗೆ ಆಗಲಮ್ಮ. ಜೈ ಮಹಾಲಕ್ಷ್ಮಿ. ಈಟದಾದ್ರೂ ಟೀ ನನಗೆ ಬರಲಿಲ್ಲ. ಹೋಗಿ ಒಂಚೂರು ಟೀ ಕುಡ್ಕೊಂಬರ್ತೀನಿ. ಅಕ್ಕ ನನ್ನ ಹೂವಿನ ಅಂಗಡಿ ಒಂಚೂರು ನೋಡ್ಕೊಳ್ತಾರೆ ಅಕ್ಕ. ಹಿಂಗೆ ಹೋಗಿ ಹಂಗೆ ಬಂದ್ಬಿಡ್ತೀನಿ. 5 ನಿಮಿಷ ಅಕ್ಕ, ಬಾಯಿ ಕೆಟ್ಟದಂಗೆ ಆಗ್ಬಿಟ್ಟೈತೆ. ಟೀ ಕುಡ್ಕೊಂಬಂದ್ಬಿಡ್ತೀನಿ. ಬರ್ತಾ ನೀವು ಟೀ ತರ್ತೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮಹಾದೇವ ಶನಿ ಮಹಾದೇವರ ಅವರ ವಾಹನ ನಮ್ಮ ಮನೆಗೆ ಬಂದೈತೆ. ನೋಡ್ರಿ ಎಷ್ಟು ಚೆನ್ನಾಗೈತೆ. ಅಜ್ಜಿ ಅಜ್ಜಿ ಬರ್ರಿ ಒಂಚೂರು ಹೊರಗಡೆ. ಪರಮಾತ್ಮ ಅವರ ವಾಹನ ಬಂದೈತೆ. ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಕಳ್ತಾರ್ರಿ, ರಾಗಿ ಕಳ್ತಾರ್ರಿ, ಜೋಳದ ಕಳ್ತಾರ್ರಿ. ಏನಪ್ಪ ಹೆಂಕಣ ಹೋಗುದಲ್ಲೋ? ಶನಿ ಪರಮಾತ್ಮ ದೇವರ ವಾಹನ ಬಂದೈತೆ ಅಂತಲ್ಲ. ಎಲ್ಲೋ ನಾನು ಇತ್ಲಾಗೆಲ್ಲ ನೋಡ್ತೇನೆ, ಕಾಣಂಗೆ ಇಲ್ಲ. ಅಜ್ಜಿ ನೋಡ್ರಿ, ನನ್ನ ಮುಂದೆನೇ ಅಲ್ಲಿ ಕಂಬದ ಪಕ್ಕ ನಿಂತ್ಕೊಂಡಿಲ್ವ ಅದು ನೋಡ್ರಿ. ಇಷ್ಟ ತನಕ ಈ ಕಡೆ ತಿರ್ಕಂತು. ನೀವು ಬಂದಾದ್ಮೇಲೆ ಆ ಮುಖ ಆ ಕಡೆ ಮಾಡ್ಕೊಂಡು ನಿಂತ್ಕೊಂಡೈತೆ ನೋಡ್ರಿ. ಅದಕ್ಕೆ ಯಾಕೋ ಬೇಜಾರಾಗೈತೆ. ಅದಕ್ಕೆ ಕಾಳುಗಳು ಹಾಕ್ರಿ, ಖುಷಿ ಆಗುತ್ತೆ. ಎಲ್ಲ ಉಂಕಣಲ್ಲ ಪರಮಾತ್ಮ ನಮ್ಮ ಮನೆಗೆ ಬಂದ್ಬಿಟ್ಟೇನಪ್ಪ. ಬಿಡತ್ಲಾಗೆ ನಮ್ಮ ಮನೆ ಪಾವನ ಆಗೋಯ್ತು. ಇದು ಕಾಳು ಜೊತೆಗೆ ನೀರು ತಂದಿರ್ತೀನಿ ತಡಿ. ನೋಡಪ್ಪ ಹೆಂಕಣ ಎಷ್ಟು ಚೆನ್ನಾಗಿ ಕುಡಿಗೆ ಪ್ರಯತ್ನ ಮಾಡ್ತೈತೆ ನೋಡು. ಅದ್ರ ಕಡೆ ಮಖ ಮಾಡಬೇಡ, ಈ ಕಡೆ ಮಖ ಮಾಡ್ಕ. ಅದು ಕುಡಿದು ಹೊಟ್ಟೆ ತುಂಬಿಸ್ಕೊಂಡು ಕಾಳು ತಿನ್ಕೊಂಡು ಹೋಗುತ್ತೆ. ಆಯ್ತು ಕಣಜ್ಜಿ ಆಯ್ತು. ನಾನು ಅದು ನೀರು ಕುಡಿಯೋದು ಕಾಳು ತಿನ್ನೋದು ನೋಡಲ್ಲ, ಯಾಕಂದರೆ ಅದಕ್ಕೆ ದೃಷ್ಟಿ ಆಗುತ್ತೆ. ಆಯಿತು, ನಾನು ಈ ಕಡೆ ಮುಖ ಮಾಡಿ ಕುತ್ಕೊಂಡು ನೋಡು, ನೀನು ಈ ಕಡೆ ಮಾಡಿ ಮುಖ ಮಾಡಿ ಕುತ್ಕೊಂಡ್ಬಿಡು. ಭಾಳ ಚೆನ್ನಾಗಿ ಕುಡೀತು ಅನ್ಸುತ್ತೆ. ನೋಡೋದ್ಲಾಗೆ ಎಷ್ಟು ಚೆನ್ನಾಗಿ ಕುಡ್ದಿರ್ಬೇಕು ನೋಡಿದೆ ಲೋಟನ. ಅಜ್ಜಿ ಅಲ್ಲಿ ನೋಡ್ರಿ, ಕಾಗೇನೇ ಇಲ್ಲ, ಎಲ್ಲ ಹೋಗ್ಬಿಟ್ಟಿದ್ದು. ಹಾರ್ಕೊಂಡು ಹೋಗ್ಬಿಟ್ಟೈತೆ ನೀರು ಕುಡಿದು. ಎಲ್ಲ ಉಂಕಣದಪ್ಪ ಹೆಂಕಣ, ಎಲ್ಲ ಹೋಗ್ಬಿಟ್ಟೈತೆ ನೋಡೋದ್ಲಾಗೆ. ನೀರು ಕುಡಿದು ಹೊಟ್ಟೆ ತುಂಬ ಇದೆ, ಅದಕ್ಕೆ ಹಾರ್ಕೊಂಡು ಹೋಗ್ಬಿಟ್ಟೈತೆ. ಓಹೋ ನೋಡಪ್ಪ ಎಷ್ಟು ಚೆನ್ನಾಗಿ ನೀರು ಕುಡ್ದೈತೆ ಅತ್ಲಾಗೆ. ಹೋಗ್ಲಿ ಬಿಡು. ಎಷ್ಟು ಚೆನ್ನಾಗಿತ್ತು ಅಜ್ಜಿ ಅದು. ಇಷ್ಟ ತನಕ ಎಷ್ಟು ಚೆನ್ನಾಗಿ ನನ್ನ ಜೊತೆ ನೋಡ್ತಾ ಇತ್ತು. ನಾನು ಎಷ್ಟು ಚೆನ್ನಾಗಿ ಈ ಕಡೆನೇ ಕೂತ್ಕೊಂಡು ನೋಡ್ತಾ ಇತ್ತು. ನೀರು ಕುಡಿತು. ಸ್ವಲ್ಪ ಹೊತ್ತು ನಾನು ಅದ್ರ ಜೊತೆ ಆಟ ಆಡೋಣ ಅಂತಂದರೆ ಅದು ಹೊಡೈತೆ ನೋಡತ್ಲಾಗೆ. ಹೆಂಕಣ ಅದು ಆರೋಗಿಲ್ಲಪ್ಪ. ಹೋಗಿ ನನ್ನ ಫ್ರೆಂಡ್ಗಳನ್ನೆಲ್ಲ ಕರ್ಕೊಂಬರಕ್ಕೆ ಹೋಗೈತೆ. ಬರೀ ಇಲ್ಲಿ ನೀರು ಸಿಗುತ್ತೆ ಕಾಳು ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ಸ್ ಎಲ್ಲ ಕರ್ಕೊಂಬರಕ್ಕೆ ಹೋಗೈತೆ. ನೀನೇನು ಬೇಜಾರು ಮಾಡ್ಕೋಬೇಡ, ಅದು ಯಾವಾಗನ ಬಂದು ನೀನು ಮಾತಾಡಿಸ್ಕೊಂಡು ಹೋಗುತ್ತೆ. ಹೆಂಕಣ ಯಾಕೆ ಪುಟ್ರಂಗ ಅಲ್ಲಿ ನೀರು ಲೋಟ ಅಲ್ಲೇ ಇಟ್ಟಿದ್ಯಾ? ಇವ್ ನೋಡ್ರಿ ಹಿಂಗೆ ಕುತ್ಕೊಂಡವನೆ. ಯಾಕಪ್ಪ ಹೆಂಕಣ ಹಿಂಗೆ ಕುತ್ಕೊಂಡಿದ್ಯಾ?
ತಗ ಇಷ್ಟೋ ತನಕ ಅಲ್ಲಿ ಕಾಗೆ ಕೂತಿತ್ತು. ಕಾಗೆ ನೀರು ಕುಡಿದೆ ಅಂತ ಹೇಳ್ಬಿಟ್ಟು ಲೋಟದಲ್ಲಿ ನೀರಿಟ್ರೆ ನೀರು ಕುಡ್ದು ಆರೋಗ್ಬಿಟ್ಟೈತೆ ಅದು. ಅಜ್ಜಿಗೆ ಕೇಳಿದ್ರೆ ಅದು ಫ್ರೆಂಡ್ಸ್ ಎಲ್ಲ ಕರ್ಕೊಂಬರಕ್ಕೆ ಹೋಗುತ್ತೆ, ನೀನು ನಿನ್ ಪಾಡಿಗಿರು, ಅದು ಅವ್ರ ಫ್ರೆಂಡ್ಸ್ನ ಕರ್ಕೊಂಬಂದು ಕಾಳು ತಿಂದು ನೀರು ಕುಡಿಸ್ಕೊಂಡು ಹೋಗುತ್ತೆ ಅಂತ ಹೇಳ್ತೈತೆ ನೋಡು. ಹೌದಾ ಅಜ್ಜ? ಓ ಹಂಗೆ ಹೇಳ್ತೆ ನಿಮ್ಮ ಅಜ್ಜಿ? ಹ್ಞೂ ಮತ್ತೆ ನಿಮ್ಮ ಅಜ್ಜಿ ಹೇಳದ್ಮೇಲೆ ಸರಿಯಾಗೇ ಇರುತ್ತೆ. ಅದು ಅವ್ರ ಫ್ರೆಂಡ್ಸ್ಗಳನ್ನೆಲ್ಲ ಕರ್ಕೊಂಬರಕ್ಕೆ ಹೋಗುತ್ತೆ, ನೀನು ನಿನ್ನ ಪಾಡಿಗೆ ಆಟ ಆಡ್ಕ, ಅವು ಅದ್ರ ಪಾಡಿಗೆ ಬಂದು ಕಾಳು ತಿನ್ಕೊಂಡು ನೀರು ಕುಡ್ಕೊಂಡು ಹೋಗ್ತಾವೆ ಕಣಪ್ಪ. ಇವತ್ತು ಸ್ಕೂಲ್ಗೆ ಹೋಗೋದು ಬಂದಲ್ಲ, ಇವತ್ತು ಸೋಮವಾರ ಕಣೋ, ಇವತ್ತು ಸೋಮವಾರ ಆಗಿರೋದ್ರಿಂದ ನೋಡಪ್ಪ, ಬೆಳಗ್ಗೆ ಬೇಗ ಎದ್ಬಿಟ್ಟಿದ್ಯಾ, ಅಲ್ಲಿ ಹಚ್ಕೊಂಡು ಸ್ನಾನ ಮಾಡ್ಕೊಂಡು ತಿಂದು ಸ್ಕೂಲ್ಗೆ ಹೋಗಪ್ಪ. ಮರಿಬಾರ್ದು. ಸ್ಕೂಲ್ಗೆ ಹೋದ್ರೆ ವಿದ್ಯೆ ಬುದ್ಧಿ ಎಲ್ಲ ತಿಳ್ಕೊಬೋದು. ಆಮೇಲೆ ದೊಡ್ಡ ಕೆಲಸ ತಗೋಬೋದು. ಇಲ್ಲ ಅಂತಂದ್ರೆ ದಡ್ಡರಾಗ್ತೀವಿ ನಾವು. ಆಯಿತು, ನಾನು ಸ್ಕೂಲ್ಗೆ ಹೋಗ್ತೀನಿ. ಸ್ಕೂಲ್ಗೆ ಹೋಗ್ಬಿಟ್ಟು ಅಕ್ಷರ ಕಲಿತೀನಿ. ಈಗಾಗಲೇ ನಾನು ನನ್ನ ಸ್ಕೂಲಿಗೆ ಲೀಡರ್ ಆಗಿದ್ದೀನಿ. ಮೊದಲು ಬೆಂಚ್ ಲೀಡರ್ ಆಗಿದ್ದೆ, ಈಗ ಕ್ಲಾಸಿಗೆ ಲೀಡರ್ ಆಗಿದ್ದೀನಿ ನಾನು, ನಮ್ಮ ಕ್ಲಾಸಿಗೆ. ನನ್ನ ಬಿಟ್ಟರೆ ನೆಕ್ಸ್ಟ್ ಮಾದಾನೆ ನೋಡ್ಕೊಳ್ಳೋದು. ಮಾದನು ಚೆನ್ನಾಗಿ ಓದ್ತಾನೆ, ನಾನು ಮಾದ ಕ್ಲಾಸಲ್ಲಿ ಭಾಳ ಚೆನ್ನಾಗಿ ಓದ್ಕೊಳ್ತೀವಿ. ಹೌದೇನೋ ಕಣ? ಹ್ಞೂ ಕಣ, ಹಂಗೆ ಓದಬೇಕು, ಹೊತ್ಲಾಗೆ ಚೆನ್ನಾಗಿ ಓದಬೇಕು. ಚೆನ್ನಾಗಿ ಓದಿದ್ರೆ ಎಲ್ಲರೂ ಗೌರವ ಕೊಡ್ತಾರಪ್ಪ, ಒಳ್ಳೆ ಕೆಲಸನ ಸಿಗುತ್ತೆ. ಸರಿನಪ್ಪ, ಸರಿ ಆಯಿತು. ಪುಟ್ಟಂಗ ಟೀ ಕೊಟ್ಟನ ಹುಡುಗಂಗೆ? ಟೀ ಕುಡಿಲಿ ಕೊಡು. ಅವ್ರ ಅಮ್ಮಂಗೆ ಹೇಳಿದ್ದೀನಿ ಟೀ ಮಾಡಿಕೊಡಮ್ಮ ಅಂತ ಹೇಳ್ಬಿಟ್ಟು, ಆಲೆ ಸೋಸ್ತಾ ಇರಬೇಕು. ಶಿವಮ್ಮ ಟೀ ತಂದು ಕೊಡಮ್ಮ, ನಿಮ್ಮ ಮಾವಂಗೂ ನಿಮ್ಮ ಮಗಂಗೂ ನನಗೂ ಒಂಚೂರು ಟೀ ತಂದು ಕೊಡು, ಟೀ ಕುಡಿತೀವಿ. ಅದೇ ತಗೊಳ್ಳಿ, ಟೀ ಮಾಡ್ಕೊಂಬಂದಿದ್ದೀನಿ, ತಗೊಳ್ಳಿ ಕುಡೀರಿ. ಅಂಕ ಮಾವ ನೀವು ಕುಡೀರಿ, ತಗೊಳ್ಳಿ. ಕೊಡಮ್ಮ ಟೀನ. ಈ ಸ್ವಲ್ಪ ಬೇಸಿಗೆ ಇದ್ರು ಬೆಳಗ್ಗೆ ಹೊತ್ತು ಭಾಳ ಚಳಿ ಆಗುತ್ತೆ, ಕೊಡಮ್ಮ ಟೀ ಕುಡಿದು ಬಿಡೋಣ. ಎಷ್ಟು ಚೆನ್ನಾಗಿ ಮಾಡಿದ್ಯಮ್ಮ ಟೀನ. ಅಮೃತ ಇದ್ದಂಗಿದೆ. ಈಗ ಅಡುಗೆ ಏನು ಮಾಡೋಣಮ್ಮ ಬೆಳಗ್ಗೆ? ಇವಾಗ ಚಪಾತಿ ಇಟ್ಟು ಕಲ್ಸಿದ್ದೀನಿ ಅಂತೆ. ಹಾಲೆ ಚಟ್ನಿನೂ ಆಲೂಗಡ್ಡೆ ಪಲ್ಯನೂ ಮಾಡಿಟ್ಟಿದ್ದೀನಿ. ಈಗ ಚಪಾತಿ ಇಟ್ಟು ಕಲ್ಸಿಟ್ಟಿದ್ದೀನಿ, ಉಜ್ಕೊಳ್ಳೋದು ಬೇಯಿಸೋದು ಅಷ್ಟೇ ಕಣಕ್ಕೆ. ನಾನು ಉಜ್ಜಿ ಕೊಡ್ತೀನಿ, ಬೇಯಿಸ್ರಿ. ನನಗೆ ನಿಂತ್ಕೊಂಡು ಬೇಯಿಸೋದಾಗಲ್ಲ ಕಣಮ್ಮ, ಬೇಕಾರೆ ನಾನು ಕುತ್ಕೊಂಡು ಉಜ್ಕೊಡ್ತೀನಿ, ನೀನು ಚಕನ ಬೇಯಿಸಾಕ್ಬಿಡತ್ಲಾಗೆ. ಬೇಗ ತಿಂದು ಹೆಂಗೆ ನಾನು ಸ್ಕೂಲಿಗೆ ಹೋಗ್ಲಿ, ರಂಗಜನ ಅದ್ಲಾಗೆ ತೋಟಕ್ಕೆ ಹೋಗಿ ಬರಲಿ. ನಿನ್ನ ಗಂಡ ಇನ್ನೂ ಎದ್ದೊತ್ಲಾಗ ಹೊರಗಡೆ ಹೋಗಿದ್ದಾನಮ್ಮ ಅವನು. ಇದು ಹೋಟ್ಲು ಉಮೇಶನಿಗೆ ಹುಷಾರಿಲ್ಲ ಅಂತ ಹೇಳ್ತಿದ್ರು ರಾತ್ರಿ, ಅದಕ್ಕೆ ಬೆಳಗ್ಗೆ ಎದ್ಕೊಳ್ಳಿ ಅದು ಹಚ್ಕೊಂಡು ಎಲ್ಲರಿಗಿನ್ನ ಮುನ್ನಾಗಿ ಅಲ್ಲೇ ಟೀ ಕುಡಿತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಉಮೇಶ್ ಅಣ್ಣವ್ರ ಮನೆ ಹತ್ರ ಹೋಗಿದ್ದಾರೆ. ಇವತ್ತಿನ ಒಂದು ವಾರ ಏನು ಹೋಟ್ಲು ಓಪನ್ ಮಾಡೋದಂತೆ. ಉಮೇಶನಿಗೆ ಹುಷಾರಿಲ್ವಲ್ಲ, ಅದಕ್ಕೆ ಮಾಡೋದಂತೆ, ಹೋಗಿ ನೋಡ್ಕೊಂಬರ್ತೀನಿ ಅಂತ ಹೇಳಿ ಹೋದ್ರು ಅವಾಗಲೇ. ಎಲ್ಲ ಹೌದೇನಲ್ಲ, ನನಗೆ ಗೊತ್ತೇ ಇಲ್ವಲ್ಲಮ್ಮ. ನೋಡ್ರಿ, ನಾವು ಅಟ್ಲಾಗೆ ಅವನು ಯಾವಾಗಲೂ ಹೋದಾಗ ಅವನು ಹೋಟ್ಲಾಗೆ ಕುತ್ಕೊಂಡು ಮಾತಾಡ್ಕೊಂಡು ಬರ್ತಿದ್ವಿ. ಒಳ್ಳೆ ಟೀ ಕಾಫಿ ಮಾಡೋನು, ತಿಂಡಿ ಎಲ್ಲ ಚೆನ್ನಾಗಿ ಮಾಡೋನು. ಯಾಕೆ ಹುಷಾರಿವಲ್ಲ, ನನಗೆ ವಿಚಾರನೇ ಗೊತ್ತಿಲ್ಲ ನೋಡು. ನಾನು ಆಮೇಲೆ ಹೊತ್ಲಾಗ ಹೋಗಿ ತೊಟ್ಕೋಬೇಕೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹಂಗೆ ಹೋಗ್ಬರ್ತೀನಿ ಕಣಮ್ಮ. ಮಾವ ತುಂಬ ಅವ್ರಿಗೆ ಹುಷಾರಿಲ್ಲ ಅಂತ ಏನು ಹೇಳಿಲ್ಲ ಅವರಿಗೆ. ಯಾಕೋ ಸುಸ್ತಾಯ್ತಂತ ಅಷ್ಟೇ, ಸುಸ್ತಾಯ್ತು ಅಂತ ಹೇಳ್ಬಿಟ್ಟು ಕುತ್ಕೊಂಡಿರತ್ತೆ ಹೋಟ್ಲಲ್ಲಿ. ಅದಕ್ಕೆ ಮೆಡಿಕಲ್ ಶಾಪಿಂದ ಜನ ORS ತಂದು ಕುಡಿಸಿ ಇದು ಮಾಡೋರಂತೆ. ನಾವು ಡಾಕ್ಟರ್ ವಿಟಾಟ್ರಾವ್ ಹಂಗೆ ಓಡಾಡ್ತಿದ್ರಂತಲ್ಲೇ, ಅವರ ಬಂದ್ಬಿಟ್ಟು ಟ್ರೀಟ್ ಮಾಡಿದ್ರೆ ಹೋಟೆಲ್. ಏನೂ ಆಗಿಲ್ಲ, ಬೆಳಗ್ಗೆ ತಿಂದಿದ್ದೀನಪ್ಪ ಅಂತ ಕೇಳಿದ್ರಂತೆ. ಇಲ್ಲ ಸ್ವಾಮಿ, ಕೆಲಸ ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ಟು ತಿಂದಿಲ್ಲ ಅಂತ ಹೇಳಿದ್ರಂತೆ ಉಮೇಶಣ್ಣ. ನೋಡಪ್ಪ, ನೀನು ತಿಂಡಿ ಊಟ ಟೈಮಿಗೆ ಸರಿಯಾಗಿ ಮಾಡಲಿಲ್ಲ ಅಂತಂದರೆ ನೋಡಿ ಹಿಂಗೆ ತಲೆ ಸುತ್ತ ಬರುತ್ತೆ, ಸರಿಯಾದ ಟೈಮಿಗೆ ತಿಂಡಿ ಊಟ ಮಾಡಪ್ಪ ಅಂತೇಳಿ ಹೇಳಿದ್ರಂತೆ. ಅವಾಗ ಒಂಚೂರು ಜ್ಯೂಸ್ ಕುಡಿದ್ರಂತೆ, ORS ಜ್ಯೂಸ್ನ ಕುಡಿದ್ಬಿಟ್ಟು ಇನ್ನೊಂದು ಯಾವುದೋ ಪೌಚ್ ಆತ ಬರುತ್ತಂತಲ್ಲ ಹಣ್ಣಿನ ಜ್ಯೂಸ್, ಅದನ್ನ ಕುಡಿದ್ರಂತೆ. ರಪ್ಪ ಅಂತ ನಿಂತ್ಕೊಂಡ್ರಂತೆ. ಆದ್ರೂ ಒಂದು 2-3 ದಿವಸ ಹೋಟ್ಲನ್ನ ರಜಾ ಮಾಡ್ಬಿಟ್ಟು ಒಂಚೂರು ರೆಸ್ಟ್ ಮಾಡಪ್ಪ ಅಂತೇಳಿ ಡಾಕ್ಟರ್ ವಿಟಾಟ್ರಾವ್ ಸಾಹೇಬರು ಡಾಕ್ಟ್ರು ಅವರು ಹೇಳಿದ್ರಂತೆ. ಅದಕ್ಕೆ ಆಯ್ತು ಹೋಟ್ಲನ್ನು ಕ್ಲೋಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಉಮೇಶಣ್ಣ ಮನೆಗೆ ರೆಸ್ಟ್ ತಗೊಂಡೈತೆ. ತುಂಬ ಸೀರಿಯಸ್ ಏನಲ್ಲ, ಆದ್ರೂ ನೀವು ಒಂದ್ಸರಿ ಹೋಗಿ ನೋಡ್ಕೊಂಬರೋದು ಒಳ್ಳೇದು. ನೀನು ಹೇಳ್ತಿರೋದು ಕರೆಕ್ಟ್ ಅಣ್ಣಮ್ಮ. ಬರೀ ಅವರಲ್ಲ, ನಾನು ಹೋಗಿ ನೋಡ್ಕೊಂಬರ್ತೀನಿ. ಪಾಪ ಉಮೇಶಪ್ಪ ಹೋಟ್ಲು ಬಿಸ್ನೆಸ್ ಮಾಡ್ಕೊಂಡು ಸಂಸಾರ ತೂಗಿಸ್ಕೊಂಡು ಹೋಗ್ತಾನೆ. ಭಾಳ ಒಳ್ಳೆಯ ಮನುಷ್ಯ. ಭಾಳ ಶುಚಿ ರುಚಿ ಎರಡೂ ಚೆನ್ನಾಗೇ ಕೊಡ್ತಾನೆ ಜನಕ್ಕೆ. ಹಂಗಾಗಿ ಅವ್ನು ಹೋಟ್ಲು ಯಾವಾಗಲೂ ತುಂಬ್ಕೊಂಡೇ ಇರುತ್ತೆ. ನಿಜ ಉಮೇಶಪ್ಪ ನೋಡ್ಲು ಅಂತಂದರೆ ನಮ್ಮ ಊರು ಖುಷಿಪುರಕ್ಕೆ ಭಾಳ ಫೇಮಸ್ ಹೋಟ್ಲು. ಅವನಂತ ತಿಂಡಿ ಕಾಫಿ ಊಟ ಸೋಮವಾರದತ್ತು ಹೋಳಿಗೆ ಊಟ ಮಧ್ಯಾಹ್ನ ಏನು ಯಾರು ಮಾಡೋದ ಬಿಡೋದ್ಲಾಗೆ. ಅವ್ನು ನಾನ್ ವೆಜ್ ಅಂತೂ ಮಾಡಲಿಲ್ಲ. ನಾನ್ ವೆಜ್ ಮಾಡಿದರೆ ಅದು ಸಕ್ಸಸ್ ಆಗ್ಬಿಡೋದ್ಲಾಗೆ. ಇಲ್ಲಿ ವೆಜ್ ಕಡೆ ನಾನ್ ವೆಜ್ ಇರಬಾರ್ದು ಅಂತ ಹೇಳ್ತಾರೆ. ವೆಜ್ ಊಟನೇ ಭಾಳ ಚೆನ್ನಾಗಿ ಓಡ್ತೈತೆ. ಚೆನ್ನಾಗಿ ಓಡಲಿ, ಆದಷ್ಟು ಬೇಗ ಅವ್ನಿಗೆ ಹುಷಾರಾಗಲಿ. ಆಗುತ್ತೆ ಬಿಡ್ರಿ, ತುಂಬ ಸೀರಿಯಸ್ ಏನೂ ಆಗಿಲ್ಲ. ಅದಕ್ಕೆ ನೋಡ್ರಿ, ನಮ್ಮ ಯಜಮಾನ್ರು
ನೋಡ್ಕೊಂಬರಕ್ಕೆ ಹೋಗಿದಾರಲ್ಲ ಕರಿಯಪ್ಪನವರು, ಬಂದು ನಿಮಗೆ ಹೇಳ್ತಾರೆ ಅಪ್ಪ ಅಷ್ಟೇನು ಸೀರಿಯಸ್ ಏನಾಗಿಲ್ಲ, ಆದ್ರೂ ನಾವು ದಿನ ಒಂದು ಅಂಗಡಿ ಹೋಗ್ತೀವಲ್ಲ, ಹೋಗಿ ನೋಡ್ಕೊಂಬರೋದು ಒಳ್ಳೇದಂತ ಹೇಳ್ತಾರೆ. ಆವಾಗ ನೀವು ಹೋಗಿ ಬರಂತೆ. ನೋಡಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ? ಹಾಗಾದರೆ ಮಲ್ನಾಡ್ ಮಗ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿರಿ. ಇನ್ನೂ ಹೆಚ್ಚು ಇಷ್ಟ ಆಯ್ತು ಅಂತಂದರೆ ಈ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಹಾಗೆಯೇ ಇನ್ನು ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ.